ಮಂಡ್ಯ ವಿಶ್ವವಿದ್ಯಾಲಯ ಮತ್ತು ರಾಷ್ಟ್ರೀಯ ಸೇವಾ ಯೋಜನೆ ಪಾಂಡವಪುರ ತಾಲೂಕಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮೇಲುಕೋಟೆ ಇವರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ವತಿಯಿಂದ ದಿನಾಂಕ 27/4/2026 ರಿಂದ 3/5/2026 ಪಾಂಡವಪುರ ತಾಲೂಕಿನ ಹೊಸಕೋಟೆ ಗ್ರಾಮದಲ್ಲಿ ವಾರ್ಷಿಕ ವಿಶೇಷ ಶಿಬಿರ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಕಾರ್ಯಕ್ರಮವನ್ನು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ದರ್ಶನ್ ಪುಟ್ಟಣ್ಣಯ್ಯ ರವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮುಖಂಡರುಗಳು ಹಾಗೂ ಗ್ರಾಮಸ್ಥರು ಹಾಗೂ ಶಿಬಿರಾರ್ಥಿಗಳು ಉಪಸ್ಥಿತರಿದ್ದರು. ಪ್ರಥಮ ದರ್ಜೆ ಕಾಲೇಜು ಮೇಲುಕೋಟೆ ಹಾಗೂ ಹೊಸಕೋಟೆ ಗ್ರಾಮಸ್ಥರ ವತಿಯಿಂದ ಈ ದಿನಾಂಕ 27/4/2025 ಸಾಲಿನ ವಾರ್ಷಿಕ NSS ಶಿಬಿರವನ್ನ ನಮ್ಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಹೊಸಕೋಟೆ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು NSS ವಾರ್ಷಿಕ ಶಿಬಿರದ ಕಾರ್ಯಕ್ರಮವನ್ನ ಪ್ರಾರ್ಥನೆಯ ಮೂಲಕ ಚಾಲನೆ ಮಾಡಲಿದ್ದಾರೆ ಕುಮಾರಿ ಸಂಜನಾ ಮತ್ತು ತಂಡದವರು. ಆಯ್ತು, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. NSS ಕ್ಯಾಂಪ್ಗೋಸ್ಕರ ಮೇಲ್ಕೋಟೆ ಕಾಲೇಜಿಂದ ತಾವೆಲ್ಲ ಬಂದು ಇಲ್ಲಿ 3 ದಿನಗಳ ಕಾಲ ಇಲ್ಲಿ 5 ದಿವಸಗಳ ಕಾಲ ಇಲ್ಲಿ ನೋಡೋಣ. ಇವತ್ತು 7 ದಿನ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಕ್ಕೆ ಬಂದಿದ್ದೀವಿ. ಪ್ರಮುಖವಾಗಿ NSS ಕ್ಯಾಂಪ್ ಶುರುವಾಗಿ ಯಾಕೆ ಅಂತ ನಮ್ಗೆ ಗೊತ್ತಿರೋಂಥದ್ದೇ ಸೋಷಿಯಲಿ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ನ ನಾವು ತಯಾರು ಮಾಡಬೇಕು ಅನ್ನೋದು ಗುರಿ ಇಟ್ಕೊಂಡು NSS 1969ನೇ ಇಸ್ವಿಯಲ್ಲಿ ಇದು ಶುರು ಮಾಡಿರುವಂಥದ್ದು. ಸೋಷಿಯಲಿ ರೆಸ್ಪಾನ್ಸಿಬಲ್ ಅಂದರೆ ಸ್ಥಳೀಯವಾಗಿ ಏನೇನು ಸಮಸ್ಯೆಗಳಿದೆ ಅದನ್ನು ಅರ್ಥ ಮಾಡ್ಕೊಳ್ಳಿ. ಈಗ ಈ ಒಂದು ಉದಾಹರಣೆ ಕೊಟ್ಟರೆ ರಸ್ತೆ ಮಾಡಿಸ್ಕೊಡಿ ಅಂತ ಕೇಳಿ, ರಸ್ತೆ ಯಾಕಾಗಿಲ್ಲ ಅನ್ನೋದನ್ನು ನೀವು ಅದು ನಿಮ್ಮೊಂದು ಪಾಠ ಆಗ್ಬೇಕು. ಸೋಷಿಯಲಿ ನಾವೇನು ಮಾಡಿಸ್ಬಾರ್ದು ಅಂತಲ್ಲ, ಆದರೆ ನೀವು ಅದನ್ನ ಏನು ಫೈನಾನ್ಸಸ್ ಯಾವ ಥರ ವರ್ಕ್ ಆಗುತ್ತೆ, ರಸ್ತೆಗಳು ಯಾಕೆ ಅಂದರೆ ಹಳ್ಳಿಗಳು ಇನ್ನೂ ಯಾವ ಥರ ಯಾಕೆ ಇನ್ನೂ ಈ ಸ್ಥಿತಿಯಲ್ಲಿದೆ, ರಸ್ತೆಗಳು ಯಾಕೆ ಮಾಡೋಕ್ಕಾಯ್ತಾ ಇಲ್ಲ ಅನ್ನೋದನ್ನ ನೀವು ದಯವಿಟ್ಟು ತಿಳ್ಕೋಬೇಕಾಗುತ್ತೆ. ಅಂದರೆ ಹಳ್ಳಿಗಳಲ್ಲಿ ನಾವು ಜಾಸ್ತಿ ಅನುದಾನಗಳು ಬರದೇ ಇರೋ ಕಾರಣ ಸುಮಾರು ಹಳ್ಳಿಗಳು ಇನ್ನೂ ಇದೇ ಥರ ಅಭಿವೃದ್ಧಿ ಆಗುತ್ತೆ. ನೀವೇ ನೋಡ್ತೀವಿ, ಕೆಲವು ರಸ್ತೆಗಳಾಗಿದೆ, ಮೇಜರ್ ರಸ್ತೆ ಹಾಗೆ ಈಗ ಅನುದಾನ ಕೊರತೆ ಇರುತ್ತೆ. ಅದಾದ ನಂತರ ಫೈನಾನ್ಸಸ್ ಬಗ್ಗೆ ನೀವು ಅರ್ಥ ಮಾಡ್ಕೋಬೋದು. ಬಡ್ಜೆಟ್ ಈಗ ತಿಂಗಳ ಬಡ್ಜೆಟ್ ಆಯಿತು ಮಾರ್ಚಲ್ಲಿ, ಆ ಬಡ್ಜೆಟ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನ ತಿಳ್ಕೊಬೋದು. ಇದೆಲ್ಲ ಗೊತ್ತಾದರೆ ನಿಮಗೆ ಸೋಷಿಯಲಿ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಆಗಿ ಮೇಲಕ್ಕೆ ಬರೋಕ್ಕೆ ನಿಮಗೆ ಅನುಕೂಲ ಆಯ್ತಿದೆ. ಅದ್ರ ಜೊತೆಗೆ ಏನು ಈಗ ಗ್ರಾಮ ಸ್ವರಾಜ್ಯ ಅಂತ ಮಹಾತ್ಮ ಗಾಂಧೀಜಿಯವರು ಹೇಳಿದರು, ಅದನ್ನ ಆ ರೀತಿ ವ್ಯವಸ್ಥೆ ಇನ್ನು ಯಾವ ಥರ ಇನ್ನೂ ಸ್ಟ್ರೆಂಥನ್ ಮಾಡಬೇಕು. ಗ್ರಾಮ ಸ್ವರಾಜ್ಯದ ಕಾನ್ಸೆಪ್ಟಲ್ಲಿ ಸ್ಥಳೀಯವಾಗಿ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಕಂಡಿಡ್ಕೋಬೇಕು ಅನ್ನೋದಕ್ಕೋಸ್ಕರ ಅವಾಗ ಹುಟ್ಟಾಕಿದ್ದಂಥದ್ದು. ಅದು ಇನ್ನೂ ಸ್ಟ್ರೆಂಥನ್ ಆಗಿ ನಾವು ಕೆಲಸ ಮಾಡೋಕ್ಕೆ ಯಾಕೆ ಆಯ್ತಾ ಇಲ್ಲ. ಈ ರಸ್ತೆ ಸಮಸ್ಯೆ ಇರ್ಬೋದು, ಮೋರಿ ಸಮಸ್ಯೆ ಇರ್ಬೋದು, ನೀವೇ ನೋಡ್ತಾ ಇರಿ, ನೀವೆಲ್ಲ ನಿಮಗೆಲ್ಲ ಈಗ ಕೆಲಸ ಮಾಡ್ತೀರಿ, ಈಗ ಕ್ಲೀನಿಂಗ್ ಮಾಡೋಕ್ಕಿರ್ಬೋದು ಅಥವಾ ಬೇರೆ ಬೇರೆ ಕೆಲಸಗಳನ್ನ ಯಾವ ಥರ ಮಾಡೋಕ್ಕೆ, ಅದನ್ನ ನೀವು ಪ್ರಾಕ್ಟಿಕಲ್ ಆಗಿ ಎಲ್ಲ ಬಂದಿರೋರೆಲ್ಲ ಹಳ್ಳಿ ಮಕ್ಕಳೇ ನಿಮ್ಗಳು ನಿಮ್ಮ ಊರಲ್ಲಿ. ಆದರೆ ನೀವು ಕೆಲಸ ಕಮ್ಯುನಿಟಿಯಲ್ಲಿ ಕೆಲಸ ಮಾಡೋಕ್ಕೆ ದಿನನಿತ್ಯ ನೀವೇನು ಹೋಗಿರಲ್ಲ, ಇದೊಂದು ಅವಕಾಶ. ಅದನ್ನ ನೀವು ದಯವಿಟ್ಟು ಚೆನ್ನಾಗಿ ಕೆಲಸ ಮಾಡಿ ಊರವ್ರ ಜೊತೆ ಎಲ್ಲ ಬೆರೆತು ಊರವ್ರಿಗೆ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡು ನೀವು ಕಳಿಸ್ಕೊಡ್ತಾರೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಎಲ್ಲ ಹೊಸಕೋಟೆಯ ಎಲ್ಲ ಗ್ರಾಮಸ್ಥರಲ್ಲಿ ನಿಮಗೆ ಒಳ್ಳೆಯದಾಗಲಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀವು ಬೆಳೀರಿ. ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಿದ್ರು ನಿಮಗೆ ಎಲ್ಲ ಥರ ಅರ್ಹತೆಗಳಿದೆ. ಏನು ನಿಮ್ಗೆ ಮನಸ್ಸು ಬರ್ತದೆ ಅದನ್ನು ಮಾಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವೆಲ್ಲ ಸ್ಟೂಡೆಂಟ್ಸ್ಗೆ ನಾನು ಹೇಳೋದೇನು ಯಾವಾಗಲೂ ಹೇಳೋದೇನೆಂದರೆ, ದಯವಿಟ್ಟು ನಿಮ್ಗೆ ಏನು ಖುಷಿ ಬರ್ತಿದೆ ಅದನ್ನು ಮಾಡಿ.
ಪ್ರೆಷರ್ ಇರ್ತದೆ ಮನೆಯಲ್ಲಿ, ಏನೋ ಬೇರೆ ಇಂಜಿನಿಯರ್ ಆಗೋ ಡಾಕ್ಟರ್ ಆಗೋ ಈಗಾಗಲೇ ಕಾಲೇಜ್ ಸೇರ್ಕೊಂಡಿದ್ದಾರೆ ಕಷ್ಟಪಟ್ಟು ನಿಮಗೆ ಯಾರಿಗೋ ಒಬ್ಬರಿಗೆ ಡ್ಯಾನ್ಸ್ ಮಾಡೋಕ್ಕೆ ಇಷ್ಟ ಆಗುತ್ತೆ, ಯಾರೋ ಒಬ್ಬರಿಗೆ ಹಾಡೋಕ್ಕೆ ಇಷ್ಟ ಆಗುತ್ತೆ. ಆದರೆ ಸಮಾಜ ಏನು ಅನ್ಕೋತದೆ ಅಥವಾ ನಮಗೆ ಸಪೋರ್ಟ್ ಮಾಡ್ತಾರೆ ಇದು, ಆದರೆ ಅದನ್ನ ಕಡೆ ಸೈಡಲ್ಲಿಟ್ಟು ನಿಮ್ಗೆ ನಿಜವಾಗ್ಲೂ ಖುಷಿ ಏನುತ್ತೆ ಅದನ್ನ ದಯವಿಟ್ಟು ಆ ಥರ ಹುದ್ದೆಗಳಿಗೆ ನೀವು ಹೋಗಿ ಅಂತ ಹೇಳ್ತಾ NSS ಕ್ಯಾಂಪ್ಗೆ ಬಂದಿರುವಂಥ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ನೀವೆಲ್ಲ ಅವಕಾಶ ಮಾಡಿಕೊಡ್ತೀವಿ, ಧನ್ಯವಾದಗಳು. ನನ್ನ ಮಾತು ಮುಗಿಸ್ತೀನಿ, ನಮಸ್ಕಾರ. ಆಮೇಲೆ ರಸ್ತೆದು ಕೇಳಿದ್ರು, ರಸ್ತೆದು ಕ್ರಮ ವಹಿಸ್ತೀವಿ, ಇದನ್ನೇ ತೆಗೆದು ಅಲ್ಲಿಗೆ ಹಾಕ್ಬೋದಿತ್ತು. ಏನು 1 ಕೋಟಿ ಸೈಡ್ ಇತ್ತಲ್ಲ, 1 ಕೋಟಿ ರೂಪಾಯಿ ಸಾಲಿಕ್ಕಿಲ್ಲ, ಇನ್ನೂ ಜಾಸ್ತಿ ದುಡ್ಬೇಕು ಅಂತ ಅದಕ್ಕೆ ಕೆಲಸ ಮಾಡಿಸ್ತಾ ಇದ್ವಿ. ಬೇರೆ ಡಿಪಾರ್ಟ್ಮೆಂಟ್ ಎಲ್ಲ ಕೆಲಸ ಮಾಡಿಸ್ತೀವಿ, ಮುಗಿಸ್ತೀವಿ ಅಷ್ಟೇ. ಹಾಗೂ ವಿದ್ಯಾರ್ಥಿಗಳಿಗೆ ಅವರ ಮುಂದಿನ ಜೀವನಕ್ಕೆ ಬೇಕಾದಂತಹ ಭವಿಷ್ಯದ ಬಗ್ಗೆ ಅವರು ಕಟ್ಕೋಬೇಕಾದಂತಹ ಕೆಲಸಗಳ ಬಗ್ಗೆ ತಿಳಿಸಿದಂತಹ ಮಾನ್ಯ ಶಾಸಕರಿಗೆ ಧನ್ಯವಾದವನ್ನು ಅರ್ಪಿಸ್ತಾ